ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದಕ್ಷಿಣ ಏಷ್ಯಾದಲ್ಲೊಂದು ಬಹುದೊಡ್ಡ ಬೆಳವಣಿಗೆ ನಡೀತಾ ಇದೆ. ಸುಮಾರು 8 ವರ್ಷಗಳ ನಂತರ ಇರಾನ್ನ ವಿದೇಶಾಂಗ ಸಚಿವರೊಬ್ಬರು ಆಫ್ಘನಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇರಾನ್ ತಾಲಿಬಾನಿಗಳ ಜೊತೆ ಸಂಧಾನಕ್ಕೆ ಮುಂದಾಗಿದೆ. ಒಂದು ವೇಳೆ ಇಲ್ಲೇನಾದರೂ ಇರಾನ್ ಮತ್ತು ತಾಲಿಬಾನ್ ನಡುವೆ ಸಾಮರಸ್ಯ ಮೂಡಿ ಎರಡೂ ದೇಶಗಳು ಒಂದಾಗಿಬಿಟ್ರೆ ಅಲ್ಲಿಗೆ ಪಾಕ್ಗೆ ನಕ್ಷತ್ರಗಳು ಕಾಣೋದಕ್ಕೆ ಶುರು ಆಗುತ್ತವೆ. ಇಷ್ಟು ದಿನ ತಾಲಿಬಾನಿಗಳು ಅಂದ್ರೆ ನಾವು ಸಾಕಿರೋ ನಾಯಿಗಳು, ಅವು ನಾವು ಹೇಳ್ದಂಗೆ ಕೇಳುತ್ತವೆ ಅಂದ್ಕೊಂಡಿದ್ದು ಪಾಕಿಸ್ತಾನಕ್ಕೆ ಈ ಬೆಳವಣಿಗೆ ಸ್ವಲ್ಪ ತಲೆನೋವನ್ನು ತರ್ತಾ ಇದೆ. ಇಲ್ಲಿ ಆಫ್ಘನಿಸ್ತಾನಕ್ಕೆ ಈಗ ಆರ್ಥಿಕ ಸಹಾಯ ಬೇಕು, ಆಯುಧಗಳು ಬೇಕು. ಅಮೆರಿಕ ಅನುದಾನ ನಿಲ್ಲಿಸೋ ಮಾತಾಡಿದೆ. ಈ ಅವಕಾಶವನ್ನ ಇರಾನ್ ಬಳಸಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗಾದ್ರೆ ತಾಲಿಬಾನಿಗಳ ಜೊತೆ ಸಂಬಂಧ ಗಟ್ಟಿ ಮಾಡ್ಕೊಳ್ಳೋದ್ರಿಂದ ಇರಾನ್ಗಾಗೋ ಲಾಭ ಏನು? ತಾಲಿಬಾನಿಗಳಿಗೆ ಇರಾನ್ ಯಾಕೆ ಬೇಕಿದೆ? ಇಲ್ಲಿ ಪಾಕಿಸ್ತಾನಕ್ಕೆ ಏನು ನಷ್ಟ ಆಗುತ್ತೆ ಮತ್ತು ಭಾರತಕ್ಕೆ ಇದು ಹೇಗೆ ಲಾಭ ಮಾಡುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಒಂದು ಕಾಲ ಇತ್ತು, ಇರಾನ್ ಆಫ್ಘನಿಸ್ತಾನದ ತಾಲಿಬಾನಿಗಳನ್ನ ಕಂಡ್ರೆ ಬೆಂಕಿ ಕಾರ್ತಾ ಇತ್ತು. ಆದರೆ ಈಗ ಕಾಲ ಹೇಗೆ ಬದಲಾಗಿದೆ ಅಂದರೆ, ಅದೇ ತಾಲಿಬಾನ್ ನೇತೃತ್ವದ ಆಫ್ಘನಿಸ್ತಾನ ಹಾಗೂ ಇರಾನ್ಗಳು ಪರಸ್ಪರ ಸ್ನೇಹ ಹಸ್ತವನ್ನು ಚಾಚ್ತಾ ಇವೆ. 2018 ನಂತರ ಮೊಟ್ಟ ಮೊದಲ ಬಾರಿಗೆ ಇರಾನ್ನ ವಿದೇಶಾಂಗ ಸಚಿವರೊಬ್ಬರು ಆಫ್ಘನಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮೊನ್ನೆ ಭಾನುವಾರ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರ್ಕಚಿ ಕಾಬೂಲ್ಗೆ ಹೋಗಿ ಅಲ್ಲಿ ತಾಲಿಬಾನ್ನ ಹಿರಿಯ ನಾಯಕರ ಜೊತೆ ಮಾತುಕತೆಗಳನ್ನು ನಡೆಸಿದ್ದಾರೆ. ಈ ವೇಳೆ ಇರಾನ್ನಲ್ಲಿರುವ ಆಫ್ಘನ್ ನಿರಾಶ್ರಿತರ ಬಗ್ಗೆ, ಹೆಲ್ಮಂಡ್ ನದಿ ನೀರಿನ ಹಂಚಿಕೆಯ ಬಗ್ಗೆ ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ಎರಡೂ ದೇಶಗಳ ನಡುವೆ ಚರ್ಚೆ ನಡೆದಿದೆ. ಈ ಮಾತುಕತೆಗಳನ್ನ ಎರಡೂ ದೇಶಗಳ ನಡುವಿನ ಸಂಬಂಧ ಸುಧಾರಣೆಯ ಹೊಸ ಶಕೆ ಅಂತ ಇರಾನ್ ಕರೆದಿದೆ. ಮುಂದಿನ ದಿನಗಳಲ್ಲಿ ತಾಲಿಬಾನ್ ಸರ್ಕಾರದ ಜೊತೆ ಉತ್ತಮ ಬಾಂಧವ್ಯವನ್ನ ಇಟ್ಟುಕೊಳ್ಳುವ ಮಾತನ್ನು ಕೂಡ ಇರಾನ್ ಆಡಿದೆ. ಈ ಮೂಲಕ ಸುನ್ನಿ ಪ್ರಾಬಲ್ಯದ ದೇಶವೊಂದರ ಜೊತೆಗೆ ಹಾಗೂ ಅದನ್ನು ಆಳ್ತಾ ಇರೋ ತಾಲಿಬಾನಿಗಳ ಜೊತೆ ಇರಾನ್ ಅನ್ನೋ ಶಿಯಾ ದೇಶ ದೋಸ್ತಿ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದೆ. ಒಂದು ಕಾಲಕ್ಕೆ ಇರಾನಿನ ರಾಜತಾಂತ್ರಿಕ ಅಧಿಕಾರಿಗಳನ್ನ ನಡು ರಸ್ತೆಯಲ್ಲಿ ನೇಣಿಗೆ ಹಾಕಿದ್ದ ಆಫ್ಘನಿಸ್ತಾನವನ್ನ ಇರಾನ್ ಈಗ ಮತ್ತೆ ಹತ್ತಿರಕ್ಕೆ ಸೇರಿಸ್ಕೊಳ್ತಾ ಇದೆ ಮತ್ತು ಈ ಬೆಳವಣಿಗೆ ಪಾಕಿಸ್ತಾನದ ಊರಿಗೆ ಕಾರಣ ಕೂಡ ಆಗ್ತಾ ಇದೆ. ಇಲ್ಲಿ ಪಾಕ್ ಯಾಕೆ ಉರ್ಕೋಬೇಕು ಅನ್ನೋದನ್ನ ನೋಡೋದಕ್ಕೂ ಮುನ್ನ ಈ ಆಫ್ಘನಿಸ್ತಾನ ಹಾಗೂ ಇರಾನ್ ಸಂಬಂಧಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ನೋಡೋಣ. ಗೆಳೆಯರೆ, ಈ ಆಫ್ಘನ್ ಇರಾನ್ ಸಂಬಂಧದ ಬಗ್ಗೆ ಮಾತಾಡೋದಕ್ಕೆ ಹೊರಟ್ರೆ ನಾವು ಶಕಪೂರ್ವದ ಕಾಲಕ್ಕೆ ಹೋಗಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅಕಮಡಿಯನ್ ಸಾಮ್ರಾಜ್ಯ ಈ ಭೂಭಾಗವನ್ನು ಆಳ್ತಾ ಇತ್ತು. ಅವತ್ತು ಇರಾನ್ ಅನ್ನೋ ಹೆಸರಿರಲಿಲ್ಲ, ಆದರೆ ಈ ನೆಲವನ್ನು ಆಳ್ತಾ ಇದ್ದ ಒಂದು ಸಾಮ್ರಾಜ್ಯ ಆಯಿತು. ಅದನ್ನ ಅಕಮಡಿಯನ್ ಅಂತ ಕರಿತಾ ಇದ್ರು. ಅವರೇ ಆಫ್ಘನಿಸ್ತಾನವನ್ನು ಕೂಡ ಆಳ್ತಾ ಇದ್ರು. ಅಂದ್ರೆ ಈ ಸಮಸ್ತ ಭೂಭಾಗ ಅಕಮಡಿಯನ್ನರ ಆಳ್ವಿಕೆಯಲ್ಲಿತ್ತು. ಕಾಲ ಉರುಳಿತು, ಇಸ್ಲಾಂ ಶುರುವಾಯಿತು. ಅಲ್ಲಿ ಶಿಯಾ ಸುನ್ನಿ ಗಲಾಟೆಗಳು ಆರಂಭ ಆದವು. ಇರಾನ್ ಶಿಯಾ ಮೆಜಾರಿಟಿ ದೇಶವಾಗಿ ಬದಲಾಯಿತು. ಅಲ್ಲಿ ಯಾವುದೇ ರಾಜಮನೆತನಗಳ ಆಳ್ವಿಕೆ ಬಂದರೂ ಅವರು ಸುನ್ನಿಗಳನ್ನ ದ್ವೇಷ ಮಾಡ್ತಾ ಹೋದ್ರು. ಹಾಗೆ ಸುನ್ನಿಗಳು ಕೂಡ ಈ ಶಿಯಾಗಳನ್ನ ನಾಮಾವಶೇಷ ಮಾಡಿಬಿಡಬೇಕು ಅನ್ನೋ ಪ್ರಯತ್ನವನ್ನ ಮಾಡ್ತಲೇ ಇದ್ರು. ಈ ಗಲಾಟೆಗಳ ನಡುವೆ ಕಾಲ ಕೂಡ ಉರುಳ್ತಾ ಹೋಯಿತು. 18ನೇ ಶತಮಾನದ ಹೊತ್ತಿಗೆ ಆಫ್ಘನಿಸ್ತಾನ ಜಾರ್ಜಿಯಾದ ಸುಲ್ತಾನನ ಹಿಡಿತಕ್ಕೆ ಸಿಗಿತು. ಅವನಲ್ಲೊಂದು ಎಡವಟ್ಟು ಮಾಡ್ದ. ಹಳೆ ಕಂದಹಾರ್ ಪ್ರದೇಶದಲ್ಲಿದ್ದ ಎಲ್ಲ ಜನರನ್ನ ಶಿಯಾಗಳಾಗಿ ಬದಲಾಯಿಸಿ ಅನ್ನೋ ಆದೇಶವನ್ನು ಕೊಟ್ಬಿಟ್ಟ. ಇದು ಕಂದಹಾರಲ್ಲಿ ಶಿಯಾ ಹಾಗೂ ಸುನ್ನಿ ಸಂಘರ್ಷಕ್ಕೆ ಕಾರಣ ಆಯಿತು. ಹೀಗಿರುವಾಗ ಇರಾನ್ ಮತ್ತು ಆಫ್ಘನ್ಗಳು ಅಟಮನ್ ಸಾಮ್ರಾಜ್ಯ ಹಾಗೂ ರಷ್ಯಾ ಸಾಮ್ರಾಜ್ಯಗಳ ಹಿಡಿತಕ್ಕೊಳಪಟ್ಟವು. ಹೀಗಾಗಿ ಇರಾನ್ ಮತ್ತು ಆಫ್ಘನ್ನ ಕಲ್ಚರ್ ಕೂಡ ಒಂದೇ ತರ ಕಾಣೋದಕ್ಕೆ ಶುರುವಾಯಿತು. ಅಲ್ಲಿನ ಜನ ದರಿ ಹಾಗೂ ಪರ್ಷಿಯನ್ ಭಾಷೆಗಳನ್ನ ನಿರರ್ಗಳವಾಗಿ ಮಾತಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅವರು ಒಂದಾಗಿದ್ರು. ಇನ್ನು 1925ರಲ್ಲಿ ಇರಾನ್ನಲ್ಲಿ ರೇಜಾ ಶಾ ಪೆಹಲವಿಯ ಆಳ್ವಿಕೆ ಶುರುವಾಯಿತು. ಅದೇ ಕಾಲಕ್ಕೆ ಆಫ್ಘನಿಸ್ತಾನದಲ್ಲಿ ದುರಾನಿ ವಂಶದ ರಾಜ ಜಹೀರ್ ಶಾನ ಆಳ್ವಿಕೆ ನಡೀತಾ ಇತ್ತು. ಹೀಗಾಗಿ ಎರಡೂ ದೇಶಗಳ ನಡುವೆ ಅವತ್ತು ಸಂಬಂಧಗಳು ಚೆನ್ನಾಗಿದ್ವು, ವ್ಯಾಪಾರ ವ್ಯವಹಾರಗಳು ನಡೀತಾ ಇದ್ವು. ಹೀಗಿರುವಾಗಲೇ 1973ರಲ್ಲಿ ಜಹೀರ್ ಶಾ ಚಿಕಿತ್ಸೆಗೆ ಅಂತ ಇಟಲಿಗೆ ಹೋಗ್ತಾನೆ. ಆ ಸಂದರ್ಭವನ್ನು ಬಳಸಿಕೊಂಡು ಆಫ್ಘನಿಸ್ತಾನದ ಪ್ರಧಾನಿ ಮತ್ತು ಜಹೀರ್ ಶಾನ ಹತ್ತಿರದ ಸಂಬಂಧಿ ಕೂಡ ಆಗಿದ್ದ ದಾವೂದ್ ಖಾನ್ ಅಲ್ಲಿ ಬಂಡಾಯದ ಬಾವುಟವನ್ನು ಹಾರಿಸಿದ. ಜಹೀರ್ ಶಾನನ್ನ ಪದಚ್ಯುತಗೊಳಿಸಿ ಆಡಳಿತವನ್ನ ಈ ದಾವೂದ್ ತನ್ನ ಕೈಗೆ ತಗೊಂಡ. ಅದು ಕೂಡ ಹೆಚ್ಚು ದಿನ ಏನಿರಲಿಲ್ಲ. 1978ರಲ್ಲಿ ಆಫ್ಘನಿಸ್ತಾನದಲ್ಲಿ ರಷ್ಯಾ ಬೆಂಬಲಿಗರು ಒಂದು ಕ್ರಾಂತಿ ಮಾಡಿದ್ರು. ಆ ಬಂಡುಕೋರರು ಅಧ್ಯಕ್ಷ ದಾವೂದ್ ಖಾನ್ನನ್ನು ಕೊಂದು ಹಾಕಿದ್ರು. ಅದಾದ 1 ವರ್ಷಕ್ಕೆ ಅಂದರೆ 1979ರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಯಿತು. ಆ ಬಳಿಕ ಇರಾನ್ ಹಾಗೂ ಆಫ್ಘನಿಸ್ತಾನ ಎರಡು ರಷ್ಯಾದ ಪರ ಇವೆ ಅಂತ ಭಾವಿಸಲಾಗ್ತಾ ಇತ್ತು. ಅಮೆರಿಕ ಮತ್ತು ರಷ್ಯಾ ನಡುವಿನ ಶೀತಲ ಸಮರಕ್ಕೆ ಆಫ್ಘನಿಸ್ತಾನ ಬಲಿಯಾಯಿತು. ಅಮೆರಿಕ ಅಲ್ಲಿ ಪಾಕಿಸ್ತಾನದ ಸಹಾಯವನ್ನು ಪಡ್ಕೊಂಡು ಮುಜಾಹಿದೀನ್ಗಳನ್ನು ಹುಟ್ಟುಹಾಕ್ತು. ಜೊತೆಗೆ
ದಿಯೋಬಂದ್ ಮುಲ್ಲಾಗಳು ತಾಲಿಬಾನ್ ಅನ್ನೋ ಮತಾಂಧ ಸಂಘಟನೆಯ ಜನ್ಮಕ್ಕೆ ಕಾರಣ ಆದರು. ಅದಕ್ಕೆ ಬೇಕಾದ ನೆಲ, ನೀರು, ಗೊಬ್ಬರವನ್ನ ಪಾಕಿಸ್ತಾನ, ಅಮೆರಿಕಾಗಳು ಹಾಕ್ತಾ ಹೋದ್ವು. 1996ರ ಹೊತ್ತಿಗೆ ಆಫ್ಘನಿಸ್ತಾನವನ್ನ ತಾಲಿಬಾನ್ ತನ್ನ ಹಿಡಿತಕ್ಕೆ ತಗೊಳ್ತು. ಈ ತಾಲಿಬಾನ್ಗಳಿಗೆ ಮತಾಂಧತೆ ಬಿಟ್ಟರೆ ಬೇರೆ ಏನು ಗೊತ್ತಿರಲಿಲ್ಲ. ಅವರಿಗೆ ಪಾಕಿಸ್ತಾನದ ಮಾತು ಬಿಟ್ಟು ಬೇರೆ ಏನು ಕೇಳಿಸ್ತಲೂ ಇರಲಿಲ್ಲ. ಶಿಯಾಗಳ ಮೇಲಿನ ದ್ವೇಷ ಹಾಗೇ ಇತ್ತು. ಹೀಗಾಗಿ ಇರಾನ್ ಆಫ್ಘನಿಸ್ತಾನದಿಂದ ಹೊರಬರುವ ನಿರ್ಧಾರವನ್ನು ಪ್ರಕಟಿಸಿತು. ಆ ಬಳಿಕ ಇರಾನ್ ತಾಲಿಬಾನಿಗಳ ವಿರುದ್ಧ ಅಹ್ಮದ್ ಶಾ ಮಸೂದ್ಗೆ ಬೆಂಬಲವನ್ನು ಕೊಡ್ತು. ಇರಾನ್ ಒಂದೇ ಅಲ್ಲ, ರಷ್ಯಾ, ಭಾರತಗಳು ಕೂಡ ಮಸೂದ್ನನ್ನ ಬೆಂಬಲಿಸಿದ್ವು. ನಾರ್ದರ್ನ್ ಅಲಯನ್ಸ್ ಪಡೆಗಳಿಗೆ ತಾಲಿಬಾನ್ ವಿರುದ್ಧ ಹೋರಾಡೋದಕ್ಕೆ ಬೇಕಾದ ಶಕ್ತಿಯನ್ನು ತುಂಬಿದ್ವು. ಈ ಮಧ್ಯೆ ಅಮೆರಿಕಾದ ಮೇಲೆ ಉಗ್ರರ ದಾಳಿ ನಡೆದು ಅಮೆರಿಕ ಆಫ್ಘನಿಸ್ತಾನದ ಮೇಲೆ ವಾಪಸ್ ದಾಳಿ ಮಾಡ್ತಲ್ಲ, ಆಗ ನಾರ್ದರ್ನ್ ಅಲಯನ್ಸ್ ಕೂಡ ಅಮೆರಿಕಾದ ಪಡೆಗಳಿಗೆ ಸಹಾಯವಾಗಿ ನಿಂತುಕೊಳ್ತು. ಅಂದ್ರೆ ಅವರು ತಾಲಿಬಾನ್ ವಿರುದ್ಧ ಹೋರಾಟಕ್ಕಿಳಿದ್ರು. ಅಲ್ಲಿ ತಾಲಿಬಾನಿಗಳು ಓಡ್ ಹೋಗಬೇಕಾಗಿ ಬಂತು. ಆ ಯುದ್ಧದಲ್ಲಿ ಕೂಡ ಇರಾನ್ ತಾಲಿಬಾನ್ನ ವಿರುದ್ಧ ಕೆಲಸ ಮಾಡ್ತು. ಗೆಳೆಯರೆ, ಇಲ್ಲಿ ಇರಾನ್ ಹಾಗೂ ಅಮೆರಿಕಾದ ನಡುವೆ ದ್ವೇಷ ಏನೇ ಇದ್ರೂ ಆಫ್ಘನಿಸ್ತಾನದಲ್ಲಿ ತಾಲಿಬಾನಿಗಳನ್ನ ಮೊದಲ ಬಾರಿ ಓಡಿಸೋದಕ್ಕೆ ಯುದ್ಧ ನಡೀತಲ್ಲ, ಅದರಲ್ಲಿ ಇರಾನ್ ಪರೋಕ್ಷವಾಗಿ ಅಮೆರಿಕಾಗೆ ಸಹಾಯ ಮಾಡ್ತು. ಅಲ್ಲೊಂದಷ್ಟು ದಿನ ಅಮೆರಿಕಾದ ಕೈಗೊಂಬೆಯಂಥ ಒಂದು ಪ್ರಜಾಪ್ರಭುತ್ವದ ರಚನೆ ಆಯಿತು. ಆದರೆ ಅದು ಅಮೆರಿಕಾದ ನೆರಳಲ್ಲೇ ಇತ್ತು. ಸ್ವಂತ ಶಕ್ತಿಯನ್ನ ಬೆಳೆಸ್ಕೊಳ್ಳಿಲ್ಲ. ತಾಲಿಬಾನ್ ಹಾಗೂ ಮುಜಾಹಿದೀನ್ಗಳನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಅವರನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಭಾಗ ಮಾಡ್ಕೊಳ್ಳೋದಿಕ್ಕೂ ಇವರು ಹೋಗಲಿಲ್ಲ. 2 ದಶಕಗಳ ನಂತರ ಅಮೆರಿಕ ಆಫ್ಘನಿಸ್ತಾನದಿಂದ ಎದ್ದು ಹೋದ ಕೂಡಲೇ ಅವರ ಮೇಲೆ ಆಧಾರ ಪಟ್ಟಿದ್ದ ಪ್ರಜಾಪ್ರಭುತ್ವದ ಸರ್ಕಾರ ಕುಸಿದು ಬಿತ್ತು. ಮತ್ತೆ ತಾಲಿಬಾನಿಗಳು ಆಫ್ಘನಿಸ್ತಾನವನ್ನು ಆಕ್ರಮಿಸಿಕೊಂಡ್ರು. ಈಗ ಅಮೆರಿಕ ಆಫ್ಘನಿಸ್ತಾನದಿಂದ ದೂರ ಆಗಿದೆ. ಈ ಸಂದರ್ಭದಲ್ಲಿ ಮತ್ತೆ ಇರಾನ್ ತಾಲಿಬಾನಿಗಳ ಜೊತೆ ಸಂಬಂಧವನ್ನು ಬೆಳೆಸ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಇನ್ನು ಇಲ್ಲಿ ಇರಾನ್ ಹಾಗೂ ಆಫ್ಘನಿಸ್ತಾನಗಳ ನಡುವೆ ನಿಖಾ ಮಾಡಿಸ್ತಾ ಇರೋದು ರಷ್ಯಾ. ಅಮೆರಿಕ ಆಫ್ಘನಿಸ್ತಾನದಿಂದ ಎದ್ದು ಹೋಗುತ್ತೆ ಅನ್ನೋ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ತಾಲಿಬಾನಿಗಳು ಬಂದು ಕೂತ್ಕೊಳ್ಳೋದಕ್ಕೆ ದೊಡ್ಡ ಮಟ್ಟದ ನೆರವನ್ನ ಕೊಟ್ಟಿದ್ದು ಕೂಡ ರಷ್ಯಾನೇ. ಈ ತಾಲಿಬಾನಿಗಳಿಗಿರೋ ಭಯೋತ್ಪಾದಕರು ಅನ್ನೋ ಟ್ಯಾಗ್ ಲೈನ್ ಅನ್ನ ತೆಗೆದು ಹಾಕೋದಿಕ್ಕೆ ರಷ್ಯಾ ಪ್ರಯತ್ನ ಪಡ್ತಾ ಇದೆ. ಇಲ್ಲಿ ಆಫ್ಘನಿಸ್ತಾನದ ಜೊತೆ ಗಡಿ ಹಂಚಿಕೊಳ್ಳೋ ದೇಶಗಳನ್ನು ಒಂದುಗೂಡಿಸಿ ಒಂದು ಆಫ್ಘನ್ ಕ್ವಾಡ್ ನಿರ್ಮಾಣ ಮಾಡಬೇಕು ಅಂತ ರಷ್ಯಾ ಹೊರಟಿದೆ. ಅವರ ಉದ್ದೇಶ ಸ್ಪಷ್ಟ. ಈ ಭಾಗಕ್ಕೆ ಮತ್ತೆ ಅಮೆರಿಕ ಕಾಲಿಡಬಾರದು, ಅಮೆರಿಕದ ಪ್ರಭಾವ ಇಲ್ಲಿ ಬೆಳಿಬಾರದು. ಅದಕ್ಕಾಗಿ ಇರಾನ್, ತಜಕ್, ತುರ್ಕಮೆನಿಸ್ತಾನ್, ಉಜ್ಬೇಕಿಸ್ತಾನ್, ಚೈನಾಗಳನ್ನು ಒಗ್ಗೂಡಿಸಿ ಒಂದು ಕೂಟವನ್ನು ರಚಿಸುವ ಪ್ಲಾನ್ ಅನ್ನು ರಷ್ಯಾ ಮಾಡ್ತಾ ಇದೆ. ಈ ಕೂಟದಲ್ಲಿ ರಷ್ಯಾ ಅಂತೂ ಹೇಗೂ ಇದ್ದೇ ಇರುತ್ತೆ, ಹಾಗೆ ಭಾರತವೂ ಇರಲಿ ಅಂತ ಪುತಿನ್ ಬಯಸ್ತಾ ಇದ್ದಾರೆ. ಈ ಮೂಲಕ ಮಧ್ಯಪ್ರಾಚ್ಯ ಹಾಗೂ ದಕ್ಷಿಣ ಏಷ್ಯಾ ದೇಶಗಳಲ್ಲಿ ಅಮೆರಿಕಾಗೆ ಒಂದು ಪ್ರಬಲ ವಿರೋಧಿ ಬಣ ಇರುವಂತೆ ಮಾಡುವ ನಿಟ್ಟಲ್ಲಿ ಈ ಪ್ಲಾನ್ ಸಿದ್ಧ ಆಗಿದೆ. ಅದರ ಭಾಗವಾಗಿಯೇ ಇರಾನ್ ಮತ್ತು ಆಫ್ಘನಿಸ್ತಾನಗಳ ನಡುವೆ ಒಂದು ಸ್ನೇಹದ ವಾತಾವರಣ ನಿರ್ಮಾಣ ಮಾಡೋದ್ರಲ್ಲಿ ರಷ್ಯಾ ಯಶಸ್ವಿಯಾಗಿರೋ ಹಾಗೆ ಕಾಣ್ತಾ ಇದೆ. ಗೆಳೆಯರೆ, ಈ ಆಫ್ಘನಿಸ್ತಾನ ಇದೆ ನೋಡಿ, ಇದು ಹಿಂದಿನಿಂದಲೂ ಕೂಡ ಏಷ್ಯಾದ ರಾಜಕಾರಣದಲ್ಲಿ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸ್ತಾ ಬಂದಿದೆ. ಉದಾಹರಣೆಗೆ ಬ್ರಿಟಿಷ್ ಭಾರತ, ಪರ್ಷಿಯನ್ ಸಾಮ್ರಾಜ್ಯ ಹಾಗೂ ರಷ್ಯಾಗಳ ನಡುವೆ ಈ ಆಫ್ಘನಿಸ್ತಾನ ಅನ್ನೋದು ಬಫರ್ ಝೋನ್ ಆಗಿತ್ತು. ಹಾಗೇನೆ ಶೀತಲ ಸಮರದ ಸಮಯದಲ್ಲಿ ರಷ್ಯಾ ಮತ್ತು ಪಾಕಿಸ್ತಾನದ ನಡುವೆ ಇದ್ದದ್ದು ಇದೇ ಆಫ್ಘನಿಸ್ತಾನ. ಅಲ್ಲವತ್ತು ರಷ್ಯಾ ಏನಾದರೂ ಆಫ್ಘನಿಸ್ತಾನವನ್ನ ಸಂಪೂರ್ಣವಾಗಿ ತನ್ನ ವಶಕ್ಕೆ ತಗೊಂಡು ಬಿಟ್ಟಿದ್ರೆ ರಷ್ಯಾ ಪಾಕಿಸ್ತಾನವನ್ನು ಕೂಡ ಒಡೆದು ತನ್ನ ಹಿಡಿತಕ್ಕೆ ತಗೊಳ್ಳೋ ಸಾಧ್ಯತೆ ಇತ್ತು. ಹಾಗೇನಾದ್ರೂ ಆಗಿದ್ರೆ ರಷ್ಯಾಗೆ ನೇರವಾಗಿ ಅರಬ್ಬಿ ಸಮುದ್ರದವರೆಗೊಂದು ಹಾದಿ ಸಿಕ್ಕಿಬಿಡ್ತಾ ಇತ್ತು. ಈ ಕಾರಣಕ್ಕಾಗಿನೇ ಸೋವಿಯತ್ ರಷ್ಯಾ ಭಾರತದ ಜೊತೆಗಿನ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೊಳ್ತು. ಅಗತ್ಯ ಬಿದ್ದರೆ ಭಾರತವೂ ಸಹಾಯ ಮಾಡಬೇಕು, ಅಥವಾ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಒಂದು ಯುದ್ಧ ನಡೆದು ಅದನ್ನ ಬಳಸಿಕೊಂಡು ತಾನು ಪಾಕಿಸ್ತಾನವನ್ನು ಮುಗಿಸಿ ನೇರವಾಗಿ ಅರಬ್ಬಿ ಸಮುದ್ರದವರೆಗೆ ಬಂದು ಕೂತ್ಕೊಂಡು ಬಿಡಬೇಕು ಅಂತ ರಷ್ಯಾ ಅಲ್ಲಿ ಪ್ಲಾನ್ ಮಾಡಿತ್ತು. ಈ ಭಯದಿಂದಲೇ 1979ರಲ್ಲಿ ಜನರಲ್ ಜಿಯಾ ಉಲ್ ಹಕ್ ಅಮೆರಿಕಾದ ಕಾಲ್ ಹಿಡಿದು ಅವರಿಂದ ಹಣ ಪಡ್ಕೊಂಡು ಮುಜಾಹಿದೀನ್ಗಳನ್ನ ಸಿದ್ಧ ಮಾಡಿ ಸೋವಿಯತ್ ರಷ್ಯಾ ಆಫ್ಘನಿಸ್ತಾನದಲ್ಲಿ ಸೋಲು ಹಾಗೆ ಮಾಡ್ತಾನೆ. ಇದು ಅರಬ್ಬಿ ಸಮುದ್ರದವರೆಗೆ ವಿಸ್ತರಿಸುವ ರಷ್ಯಾದ ಕನಸಿಗೆ ಮಣ್ಣು ಹಾಕತ್ತೆ. ಶೀತಲ ಸಮರದಲ್ಲಿ ಸೋತ ಸೋವಿಯತ್ 15 ದೇಶಗಳಾಗಿ ಒಡೆದು ಹೋಗುತ್ತೆ. ಹಾಗಾಗೋದಕ್ಕೆ ಕಾರಣವಾಗಿದ್ದು ಕೂಡ ಇದೇ ಆಫ್ಘನಿಸ್ತಾನ. ಸೊ ಆಫ್ಘನ್ ಅನ್ನೋದು ಅವತ್ತಿಂದಲೂ ಕೂಡ ಈ ಭಾಗದ ಭೌಗೋಳಿಕ ರಾಜಕಾರಣದಲ್ಲಿ ಅತ್ಯಂತ ಮಹತ್ವವನ್ನು ಪಡ್ಕೊಂಡೇ ಬರ್ತಾ ಇದೆ. ಈಗ ಕೂಡ ಆಫ್ಘನಿಸ್ತಾನ ಅನ್ನೋದು ಅಷ್ಟೇ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಇಲ್ಲಿ ಇರಾನ್ಗೆ ಆಫ್ಘನರ ಸ್ನೇಹದಿಂದ ಒಂದಷ್ಟು ಲಾಭಗಳಿವೆ. ಸದ್ಯಕ್ಕೆ ಆಫ್ಘನಿಸ್ತಾನಕ್ಕೆ ಹಣ ಬೇಕು, ಆಹಾರ ಬೇಕು, ಆಯುಧ ಬೇಕು. ಇಲ್ಲಿ ಐಸಿಸ್ನ ಪ್ರಭಾವ ಹೆಚ್ಚಾಗ್ತಾ ಇದೆ, ಅದನ್ನು ನಿಭಾಯಿಸಬೇಕು. ಅದಕ್ಕಾಗಿ ಅವರು ಅಮೆರಿಕಾದ ಕಡೆಗೆ ನೋಡಬೇಕಿತ್ತು. ಅಮೆರಿಕ ಇಷ್ಟು ದಿನ ಆಫ್ಘನಿಸ್ತಾನಕ್ಕೊಂದಷ್ಟು ಅನುದಾನವನ್ನು ಕೊಡ್ತಾ ಇತ್ತು. ಆದರೆ ಈಗ ಟ್ರಂಪ್ ಸರ್ಕಾರ ಅದೆಲ್ಲವನ್ನ ನಿಲ್ಲಿಸಿದೆ.
ಇಲ್ಲಿ ಅನುದಾನ ನಿಂತಿದೆ ಅಂದ್ರೆ ಅದು ಶಾಶ್ವತವಾಗಿ ನಿಂತು ಹೋಗುತ್ತೆ ಅಂತೇನಲ್ಲ. ಮಾತುಕತೆಗಳು ನಡೆದು ಅಮೆರಿಕಾದ ಕಂಡೀಷನ್ಗಳಿಗೆ ಅಫ್ಘಾನಿಸ್ತಾನ ಒಪ್ಪಿದ್ರೆ ಅವರಿಗೆ ಮತ್ತೆ ಅಮೆರಿಕಾದ ಅನುದಾನ ಸಿಗಲೂಬಹುದು. ಆದರೆ ಹಾಗೇನಾದ್ರೂ ಆಗ್ಬಿಟ್ರೆ ಅಲ್ಲಿಗೆ ಅಮೆರಿಕ ಬಂದು ಕೂತ್ಕೊಳ್ಳುತ್ತೆ, ಅರ್ಥಾತ್ ಇಸ್ರೇಲ್ ಅಲ್ಲಿಗೆ ಬರೋ ಸಾಧ್ಯತೆ ಇರುತ್ತೆ. ಈಗಾಗಲೇ ಇರಾನಿನ ಸುತ್ತ ಇಸ್ರೇಲ್ ತನ್ನ ಜಾಲವನ್ನು ಹೆಣೆದಾಗಿದೆ. ಈಗ ಅಫ್ಘಾನಿಸ್ತಾನದಲ್ಲೂ ಅವರು ಬಂದು ಕೂತ್ರೆ ಇರಾನಿಗೆ ಸಮಸ್ಯೆ ಅನ್ನೋದು ಕಟ್ಟಿಟ್ಟು ಬುತ್ತಿ. ಹೀಗಾಗಿ ಅಫ್ಘಾನಿಸ್ತಾನ ಮತ್ತೆ ಅಮೆರಿಕಾದ ಪಾಲಾಗದ ಹಾಗೆ ಇರಾನ್ ನೋಡ್ಕೋಬೇಕು. ಇನ್ನು ಈ ಕೂಟದಿಂದ ಅಫ್ಘಾನಿಸ್ತಾನಕ್ಕೆ ಕೂಡ ಸಾಕಷ್ಟು ಲಾಭ ಇದ್ದೇ ಇದೆ. ಇರಾನ್ನಿಂದ ಆಹಾರ ಮತ್ತು ಆಯುಧಗಳು ಅಫ್ಘಾನಿಸ್ತಾನಕ್ಕೆ ಸಿಗುತ್ತವೆ. ಇನ್ನು ಅಫ್ಘಾನಿಸ್ತಾನದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಹಾಗೂ ಅವರ ಇನ್ನಿತರ ವಸ್ತುಗಳನ್ನು ಜಗತ್ತಿಗೆ ಮಾರಾಟ ಮಾಡಬೇಕು ಅಂದರೆ ಅವರಿಗೊಂದು ಸಮುದ್ರ ಮಾರ್ಗ ಬೇಕು. ಅದಕ್ಕಾಗಿ ಇರಾನಿನ ಚಾಬಹಾರ್ ಬಂದರು ಅಫ್ಘಾನರಿಗೆ ಸಿಗುತ್ತೆ. ಇದು ಅಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನದ ಮೇಲಿನ ಡಿಪೆಂಡೆನ್ಸಿಯನ್ನ ಸಂಪೂರ್ಣವಾಗಿ ತಪ್ಪಿಸಿಬಿಡುತ್ತೆ. ಇನ್ನು ಇರಾನ್ ಜಗತ್ತಿನ ನಾನಾ ದೇಶಗಳಲ್ಲಿ ತನ್ನ ಪ್ರಾಕ್ಸಿಗಳನ್ನ, ಭಯೋತ್ಪಾದಕರನ್ನ ಸೃಷ್ಟಿ ಮಾಡಿ ಕೂಡಿಸಿದೆ ಅಂತ ಹೇಳಿದ್ರು ಕೂಡ ಅವರು ತಮ್ಮ ದೇಶದಲ್ಲಿ ಐಸಿಸ್ ಸಮಸ್ಯೆಗೆ ತುತ್ತಾಗ್ತಾ ಇದ್ದಾರೆ. ಇಲ್ಲಿ ಅಫ್ಘಾನ್ ಮತ್ತು ಇರಾನ್ ಒಂದಾದ್ರೆ ಐಸಿಸ್ ವಿರುದ್ಧ ಜಂಟಿಯಾಗಿ ಹೋರಾಟ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹಾಗೇನೆ ಹೆಲ್ಮಂಡ್ ನದಿಯ ನೀರಿನ ವಿಷಯದಲ್ಲಿ ಎರಡೂ ದೇಶಗಳ ನಡುವೆ ನಡೀತಿರೋ ಸಂಘರ್ಷ ಕಡಿಮೆ ಆದ್ರೆ ಇರಾನ್ಗೆ ನೀರು ಸಿಗುತ್ತೆ. ಇನ್ನು ಇರಾನ್ನಲ್ಲಿ ಸುಮಾರು 35 ಲಕ್ಷಕ್ಕೂ ಅಧಿಕ ಅಫ್ಘಾನ್ ನಿರಾಶ್ರಿತರಿದ್ದಾರೆ. ಅವರನ್ನ ಇರಾನ್ ಹೊರ ಹಾಕಿದ್ರೆ ಅಫ್ಘಾನಿಸ್ತಾನಕ್ಕೆ ಅವರ ಭಾರ ಹೆಚ್ಚಾಗುತ್ತೆ. ಹೀಗಾಗಿ ಅವರನ್ನ ಗೌರವಯುತವಾಗಿ ಇರಾನ್ ನೋಡ್ಕೋಬೇಕು ಅನ್ನೋ ಮಾತುಕತೆ ಕೂಡ ಈ ಸಂದರ್ಭದಲ್ಲಾಗಿದೆ. ಇನ್ನು ಇದು ಪಾಕಿಸ್ತಾನಕ್ಕೆ ಏನು ಸಮಸ್ಯೆ, ಭಾರತಕ್ಕೇನು ಲಾಭ? ಗೆಳೆಯರೆ, ಅಫ್ಘಾನಿಸ್ತಾನ ಪಾಕಿಸ್ತಾನದ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಬಂತು ಅಂತ ಇಟ್ಕೊಳ್ಳಿ, ಅವರು ಮುಲಾಜಿಲ್ಲದೆ ಪಾಕಿಸ್ತಾನದ ಮೇಲೆ ಮುರುಕೊಂಡು ಬೀಳ್ತಾರೆ. ಪಾಕಿಸ್ತಾನದಲ್ಲಿ ತಲೆ ಎತ್ತಿರುವ ತೆಹ್ರಿಕೆ ತಾಲಿಬಾನ್ ಪಾಕಿಸ್ತಾನದ ಚಟುವಟಿಕೆಗಳು ಮತ್ತಷ್ಟು ತೀವ್ರಗೊಳ್ಳುತ್ತವೆ. ಈಗಾಗಲೇ ಅಫ್ಘಾನ್ನ ನೆಲದಲ್ಲಿ ಐಸಿಸ್ ಬಲಗೊಳ್ಳೋದಕ್ಕೆ ಪಾಕಿಸ್ತಾನದ ISI ಬೆಂಬಲವನ್ನು ಕೊಡ್ತಾ ಇದೆ. ಐಸಿಸ್ಗೆ ಬೇಕಾದ ನೆರವನ್ನು ಪಾಕಿಸ್ತಾನ ಕೊಡ್ತಾ ಇದೆ ಅನ್ನೋ ಸಿಟ್ಟು ಅಫ್ಘನ್ನರಲ್ಲಿದೆ. ಜೊತೆಗೆ ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದ ನಡುವೆ ಡುರಾಂಡ್ ಲೈನ್ ಹೆಸರಿನ ಗಡಿಗೆ ಸಂಬಂಧಪಟ್ಟ ವಿವಾದಗಳೂ ಇವೆ. ಅಫ್ಘಾನಿಸ್ತಾನ ಪಶ್ತೂನ್ ಭಾಷಿಕರಿರುವ ಎಲ್ಲ ಭೂಪ್ರದೇಶವನ್ನ ತನ್ನ ವಶ ಮಾಡಿಕೊಂಡು ಬಿಡಬೇಕು ಅನ್ನೋ ಯೋಜನೆಯಲ್ಲಿದೆ. ಅವರು ಇವತ್ತಿಗೂ ಕೂಡ ಡ್ಯುರಾಂಡ್ ಲೈನ್ ಅನ್ನೋದನ್ನ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವಿನ ಗಡಿ ಅಂತ ಒಪ್ಪಿಕೊಂಡಿಲ್ಲ. ಅವರು ಆ ಗಡಿ ರೇಖೆಯನ್ನ ಕಲ್ಪಿತ ರೇಖೆ ಅಂತ ಕರೀತಾರೆ. ಅವರ ಪ್ರಕಾರ ಅಫ್ಘಾನಿಸ್ತಾನದ ಗಡಿ ಅಂದ್ರೆ ಸಿಂಧೂ ನದಿವರೆಗಿನ ಪ್ರದೇಶ. ಸಿಂಧೂ ನದಿಯ ಮತ್ತೊಂದು ಬದಿಯಲ್ಲಿರೋದು ಹಿಂದೂಸ್ತಾನ, ಅಲ್ಲಿಂದ ಹಿಂದಿರೋದೆಲ್ಲ ಅಫ್ಘಾನಿಸ್ತಾನ. ಹೀಗಾಗಿ ಪಾಕಿಸ್ತಾನ ಅನ್ನೋ ದೇಶ ಇದೆ ಅನ್ನೋದನ್ನು ಕೂಡ ಅಫ್ಘನರು ಒಪ್ಪೋದಿಲ್ಲ. ಇದು ಮುಂದಿನ ದಿನಗಳಲ್ಲಿ ಪಾಕ್ ಹಾಗೂ ಅಫ್ಘಾನರ ನಡುವಿನ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತೆ. ಜೊತೆಗೆ ಅಫ್ಘಾನಿಸ್ತಾನವನ್ನ ಬ್ಲಾಕ್ ಮೇಲ್ ಮಾಡ್ತಾ ಅವರಿಂದ ಕೂಡ ಪಾಕಿಸ್ತಾನ ಸಾಲ ಮಾಡ್ತಾ ಇದೆ. ಅದೆಲ್ಲ ಇನ್ನು ಮುಂದೆ ನಿಂತು ಹೋಗುತ್ತೆ. ಇನ್ನು ಭಾರತಕ್ಕೆ ಅಫ್ಘಾನಿಸ್ತಾನದ ಜೊತೆ ಒಂದು ನೇರ ಸಂಪರ್ಕ ಉಂಟಾಗುತ್ತೆ ಚಾಬಹಾರ್ ಬಂದರಿನ ಮೂಲಕ. ಹಾಗೆ ಇರಾನ್, ರಷ್ಯಾ, ಭಾರತಗಳು ಜಂಟಿಯಾಗಿ ನಿರ್ಮಾಣ ಮಾಡ್ತಾ ಇರುವ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ಗೆ ಅಫ್ಘಾನಿಸ್ತಾನ ಕೂಡ ಸೇರಿದಂತಾಗುತ್ತೆ. ಈಗಾಗಲೇ ಅಲ್ಲಿ ಭಾರತ, ಇರಾನ್, ಅಫ್ಘಾನಿಸ್ತಾನಗಳ ನಡುವೆ ಒಂದು ರಸ್ತೆ ಸಂಪರ್ಕವನ್ನ ಮಾಡಿಕೊಟ್ಟಿದೆ. ಅದರ ಬಳಕೆ ಶುರುವಾಗಿ ಪಾಕಿಸ್ತಾನದ ಅಗತ್ಯನೇ ನಮಗಿಲ್ಲ ಅಂತ ಅಫ್ಘಾನಿಸ್ತಾನಕ್ಕೆ ಅನ್ನಿಸಿಬಿಟ್ರೆ ಭಾರತ ಮತ್ತು ಅಫ್ಘಾನಿಸ್ತಾನಗಳು ಹತ್ತಿರ ಆಗುತ್ತವೆ ಮತ್ತು ಲಾಭ ಭಾರತಕ್ಕೆ, ತಲೆನೋವು ಪಾಕಿಸ್ತಾನಕ್ಕೆ ಆಗುತ್ತೆ. ಗೆಳೆಯರೆ, ಈ ಶಿಯಾ ಸುನ್ನಿ ದೇಶಗಳ ಈ ಅನುಕೂಲ ಸಿಂಧು ಮೈತ್ರಿ ಇದೆ ನೋಡಿ, ಇದು ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ಇಂಥದ್ದೊಂದು ಆಗ್ತಾ ಇದೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಇದು ಗೆಳೆಯರೆ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.